ಕಟ್ಲೆ ಒಂದು 5 ನಿಮಿಷ ಇರಿ, ಏನಾಗಲ್ಲ. ಒಳ್ಳೇದಾಗ್ಲಿ, ಆಲ್ ದಿ ಬೆಸ್ಟ್. ಫಸ್ಟ್ ಕಟ್ಲೆ ಟೀಮ್ಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಚೆನ್ನಾಗಿ ಹೇಳಿದ್ರಿ. ನಿರ್ಮಾಪಕರು ಬನ್ನಿ, ಒಂದು ಸಣ್ಣ ಮಿಸ್ಟೇಕ್ ಮಾಡಿದ್ದೀರಾ. ಎಲ್ಲ ಹೇಳ್ಬೇಕಾದ್ರೆ ಎಲ್ಲ ಬಂದು ನಮ್ಮ ಪ್ರತಾಪಣ್ಣ ನಮ್ಮಪ್ಪ 30 ವರ್ಷದಿಂದ 70,000 ಕೊಟ್ಟು ನಾಮಕರಣ ಮಾಡೋರೆ. ಸೊ ನನಗೆ ನಮ್ಮ ಅಪ್ಪಂಗೆ ನೋವು ಮಾಡಬೇಡಿ. ಪ್ರಥಮ್ ಅಂತಲೇ ನನ್ನ ಹೆಸರು, ಪ್ರತಾಪ್ ಅಂತ ಹೇಳ್ಬಿಟ್ಟು ಕನ್ಫ್ಯೂಸ್ ಆಗ್ಬಿಟ್ಟು ಇದು ಹೇಳ್ಬೇಕಾಯ್ತು. ಒಂದು ಮೊದಲನೇದು. ಎರಡನೇದು, ಫಸ್ಟ್ ಆಫ್ ಆಲ್ ದಿ ಬೆಸ್ಟ್. ನಾನು ಕೇಳಿದೆ ನಿರ್ಮಾಪಕರನ್ನ ಕೇಳಿದೆ, ಏನು ಅಶ್ವಥ್ ನಾರಾಯಣ್ ಸರ್ ಬಿಜೆಪಿಯಿಂದ, ಕಾಂಗ್ರೆಸ್ನಿಂದ ರವಿ ಸರ್ ಇಬ್ರು ಕರೆದು ಬಿಟ್ಟಿದ್ದೀರಾ ಅಂತ ಕೇಳಿದ ತಕ್ಷಣ 3 ಪಕ್ಷ JDS ಹೆಂಗಿರು ಬಿಜೆಪಿ JDS ಒಲಿದಾಗ್ಬಿಡಿದೆ, ಏನು ಸಮಸ್ಯೆ ಬೇಡ, 3 ಪಕ್ಷರು ನಮ್ಮ ಸಿನಿಮಾ ನೋಡ್ಲಿ ಅನ್ನೋ ಕಾರಣಕ್ಕೆ ಕರೆದಿದ್ದು. 3 ಜನ ನಮ್ಗೆ ಇಂಪಾರ್ಟೆಂಟ್ ಅಂತ ಹೇಳಿದ್ರು. ವಂದನೆಗಳು ಅಶ್ವಥ್ ಸ್ಟಾರ್ಟಿಂಗ್ ಖುಷಿ ಆಯಿತು ನೋಡಿದಾಗ ಟೈಟ್ಲ್ ಕಾರ್ಡಲ್ಲಿ ಮಾಜಿ ಉಪಮುಖ್ಯಮಂತ್ರಿಗಳು ಅಂತಿತ್ತು. ನೆಕ್ಸ್ಟ್ ಹಾಲಿ ಮುಖ್ಯಮಂತ್ರಿ ಆಗಲಿ, ಒಳ್ಳೆ ವ್ಯಕ್ತಿಯವರು. ಐ ವಿಶ್ ಆಲ್ ದಿ ಬೆಸ್ಟ್. ಆ್ಯಂಡ್ ಕೆಂಪೇಗೌಡರಿಗೆ ಒಂದು ಮಾತು ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನಮಗೂ ಮುಂಚೆ ಸಿನಿಮಾಸ್ ಆ್ಯಂಡ್ ಸೀರಿಯಲ್ಗಳಿಗೆಲ್ಲ ಆಗೆಲ್ಲ ಸಣ್ಣ ಫೋಟೋಸ್ ಇಟ್ಕೊಂಡು ಹೋಗ್ತಿದ್ದವರು. ಇವರ ಹೋಟೆಲ್ಲೇ ಊಟ ಮಾಡ್ತಿದ್ದ ನನ್ನ ಕಾಲದಲ್ಲಿ. ಸೊ ಬಹಳ ಕಷ್ಟದ ದಿನಗಳು ಇಬ್ಬರು ನೋಡ್ಕೊಂಡ್ ಬಂದಿದ್ದೀವಿ. ಈಗೆಲ್ಲ ಏನಾಗುತ್ತೆ ಅಂದರೆ ಅದು ಹೇಳಬೇಕು ಅಗತ್ಯ ಇಲ್ಲ. ಬಹಳ ನಮಗೆ ಗೊತ್ತು ಯಾವ ಹಂತದ ಜರ್ನಿ ಮಾಡಿದ್ದೀವಿ ಅಂತ. ಸೀನಿಯರ್ ಅವರು. ಆ್ಯಂಡ್ ಅವ್ರಿಗೆ ಇನ್ನೊಂದೇನು ಅಂತ ಹೇಳಿದ್ರೆ, ಈಗಿನ ಯಾರ್ಯಾರೋ ಸಡನ್ನಾಗಿ ವೈರಲ್ ಆಗ್ಬಿಡ್ತಾರೆ. ಪ್ರಾಮಾಣಿಕವಾಗಿ ಸಿನಿಮಾ ಕನಿಷ್ಠ 19 ವರ್ಷದಿಂದ ಮಾಡ್ಕೊಂಬಂತಿರೋ ಇಂಥವ್ರಿಗೆ ಸಿಗಬೇಕಾದ ಸಪೋರ್ಟ್ ಸಿಗಲಿ ಅಂತ ಈ ಮೂಲಕ ಹಾರೈಸ್ತೀನಿ. ಅಟ್ ದ ಸೇಮ್ ಟೈಮ್ ಒಂದು ಮಾತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಉಮೇಶ್ ಸರ್ 82-83 ವರ್ಷ. ಅವ್ರ ಬಗ್ಗೆ ನಾನು ಯಾವಾಗಲೂ ಬಹಳ ಖುಷಿ ಆಗ್ಬಿಡ್ತೀನಿ ಅಂತ ಹೇಳಿ ನಮ್ಮ ಸಿನಿಮಾದಲ್ಲೂ ಅವರು ಮಾಡೋರು. ಹೆಚ್ಚು ಕಡಿಮೆ ಈ ಸಿನಿಮಾದಲ್ಲೂ 3/4 ಟೀಮ್ ನನ್ನ ಟೀಮು. ಸೊ ಒಂದು ಖುಷಿ ಏನು ಅಂತ ಹೇಳಿದ್ರೆ, 83ನೇ ವಯಸ್ಸು ತನಕನೂ ಅವರು ದುಡ್ದೇ ಬದುಕಿದ್ದವರು. ಯಾವತ್ತೂ ನನ್ನ ಶರೀರ ಬೇರೆಯವ್ರಿಗೆ ಹೊರ ಆಗಬಾರ್ದು ಪ್ರಥಮ ಅಂತ ಹೇಳ್ಕೊಟ್ಟವರು. ಅಂಥವನ್ನ ಸ್ಮರಿಸ್ತಾ ಇದ್ದೀರಾ. ನಿಮ್ಮ ಟೀಮ್ಗೆ ಒಳ್ಳೇದಾಗಲಿ. ತುಂಬ ಕಷ್ಟಪಟ್ಟು ಇಲ್ಲಿ ಹಂತಕ್ಕೆ ಬಂದಿದ್ದೀರಾ. ನಿರ್ಮಾಪಕರು ಬಹಳ ಒಳ್ಳೆಯ ಯೋಜನೆ. ಯಾವ್ದು ಓಡ್ತಾ ಇರ್ತೋ ಗಾಳಿ ಬಂದ ಕಡೆ ತೂರೋ ಕೆಲಸ ನೀವು ಮಾಡಿಲ್ಲ. ಹಿರಿಯರಿಗೆ ಗೌರವಿಸುವಂಥ ಪ್ರಯತ್ನ ಮಾಡಿದ್ದೀರಾ. ಫಸ್ಟ್ ಆಫ್ ಆಲ್ ಅಭಿನಂದನೆಗಳು. ಆ್ಯಂಡ್ ಸರ್ ಬಗ್ಗೆ ನಾನೊಂದು ಮಾತು ಹೇಳ್ತೀನಿ. ಮುಸಂಜೆ ಮಾತು ಇರ್ಬೋದು, ಬಹಳ ಆ್ಯಕ್ಚುಲಿ ಅವರು ರೀಸೆಂಟಾಗಿ ಒಂದು ಸಿನಿಮಾಗೆ ಸುದೀಪ್ ಸರ್ ಸಾಂಗ್ ಆಡ್ಬೇಕಾಯ್ತು, ಇಫ್ ಐ ಆಮ್ ನಾಟ್ ರಾಂಗ್. ಕರೆಕ್ಟ್ ಅಲ್ವಾ ಸರ್? ನಾನು ಯಾವುದೇ ಮರಿಲ್ಲ, ನನ್ನ ತಲೆ 4 TB ಹಾರ್ಡ್ ಡಿಸ್ಕ್ ಇದ್ದಂಗೆ. ಯಾವತ್ತೂ ಕ್ರ್ಯಾಕ್ ಆಗಲ್ಲ, ಕ್ರ್ಯಾಶ್ ಆಗಲ್ಲ, ಇದು ಯಾವತ್ತೂ ಕರೆಕ್ಟ್ ಆಗಲ್ಲ. ನಂಗೆ ನೆನಪಿದೆ, ಸುದೀಪ್ ಸರ್ ಹಾಡಬೇಕಾಯ್ತು. ಈಗಿನ ಒಬ್ಬರು ಪ್ರತಿಷ್ಠಿತ ಹೀರೋ ಸಿನಿಮಾಗೆ ಆಗಬೇಕಾಯ್ತು. ಕಡೆಗಳಿಗೆಲ್ಲ ಒಂದಷ್ಟು ಚೇಂಜಸ್ ಆಯಿತು. ಸುದೀಪ್ ಸರ್ ಅವ್ರು ಏನು ಹೇಳಿದ್ದು ಅಂದರೆ, ಯಾರು ಶ್ರೀಧರ್ ಸಂಬ್ರು. ಸೊ ಅವರ ಡೆಫಿನೆಟ್ಲಿ ಅವರು ಅಂತ ಹೇಳಿದ್ರೆ ನಾನು ಟ್ಯೂನ್ ಕೇಳದೆ ಬೇಡ ಹಾಡ್ತೀನಿ ಅನ್ನೋಷ್ಟು ಪ್ರೀತಿ ಅವ್ರ ಮೇಲೆ ಅಭಿಮಾನ ಅಷ್ಟು ಇಟ್ಕೊಂಡಿದ್ರು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅವ್ರು ಕೊಟ್ಟಂತಹ ಒಂದು ಅದ್ಭುತವಾದ ಒಂದು ಸಿನಿಮಾ ಮುಸಂಜೆ ಮಾತು. ಸೊ ಅದಕ್ಕೆ ಇದು ನನಗೆ ಗೊತ್ತಿರೋವಂಥದ್ದು. ಯಾಕೆಂದ್ರೆ ಜನಕ್ಕೆ ಈಗೆಲ್ಲ ಏನಂದರೆ ನಮ್ಮನ್ನು ನಾವು ಮಾರ್ಕೆಟಿಂಗ್ ಮಾಡ್ಕೊಳ್ಳೋಂಥ ದುರಂತ ವ್ಯವಸ್ಥೆಯಲ್ಲಿ ನಾವಿದ್ದೀವಿ ಈಗ. ಆದರೂ ಒಳ್ಳೆ ವಿಚಾರಗಳು ಜನಕ್ಕೆ ತಲುಪಲಿ ಅನ್ನೋ ಕಾರಣಕ್ಕೆ ಹೇಳಿದೆ. ಒಳ್ಳೇದಾಗಲಿ ನಾಯಕಿ, ನಿಮಗೂ ಒಳ್ಳೇದಾಗಲಿ. ಪೂಜಾ ಗಾಂಧಿಗೆ ಇಲ್ಲೊಂದು ಮಚ್ಚೆ ಇತ್ತು, ನಿಮ್ಗೆ ಒಂಚೂರು ಕೆಳಗೈತೆ, ಪರವಾಗಿಲ್ಲ. ಅವ್ರು ಹೆಂಗೆ ಸ್ಟಾರ್ ಆದರೂ ಹಂಗೆ ನೀವು ಸ್ಟಾರ್ ಆಗಿ ಅಂತ ಹೇಳಕ್ ಕೊಟ್ಟಿದ್ದು. ಮಚ್ಚೆ ಬಗ್ಗೆ ನಾನು ಹೇಳ್ತಾ ಇಲ್ಲ. ಅವ್ರು ಇದ್ದಿದ್ದಕ್ಕೆ ಸ್ಟಾರ್ ಆದರೂ. ಮೊದಲನೇ ಸಿನಿಮಾ ಬೇಕಾದ್ರೆ ನೋಡಿ, ಮನೆಗೆ ಹೋಗ್ಬಿಟ್ಟು ನಾನು ಹೇಳಿದ ಸುಳ್ಳಾದ್ರೆ ಯೂಟ್ಯೂಬ್ ಓಪನ್ ಮಾಡ್ಕೊಂಡು ನೋಡಿ, ನಾನು ಹೇಳಿದ ಸುಳ್ಳು ಅಂದರೆ ವಾಪಸ್ ಬಂದು ನನ್ನೇ ಕೇಳಿ. ಒಳ್ಳೇದಾಗಲಿ ನಿಮಗೆ. ಆ್ಯಂಡ್ ಸುದೀಪ್ ಸರ್ ಇದ್ದಾರೆ ಕಾಕ್ರೋತ್. ಅವರಂತೂ ಬಹಳ ಒಳ್ಳೆ ಕಲಾವಿದರು. ಇತ್ತೀಚೆಗೆ ಎಲ್ಲ ಸಿನಿಮಾದಲ್ಲಿ ಅವ್ರದ್ದೇ ಅವ. ಆ್ಯಂಡ್ ತುಂಬ ಸೌಂಡ್ ಮಾಡಿದ್ದೀರ. ಒಳ್ಳೇದಾಗಲಿ ಸರ್. ನೀವು ಇನ್ನಷ್ಟು ಸಿನಿಮಾಸ್ ಶೋಸ್ ನಿಮ್ಗೆ ಯಾವ್ದು ಸೂಟಬಲ್ ಆಗುತ್ತೆ ಅದು ಮಾಡಿ ಸರ್. ನೀವು ಒಂದು ಶೋ ಇರ್ಬೋದು, ಅದು ಏನೇ ಪಕ್ಕಕ್ಕೆ ಇಡಿ. ನೀವು ಆಲ್ರೆಡಿ ಏನು ಅಂತ ಪ್ರೂವ್ ಮಾಡ್ಕೊಂಡಿದ್ದೀರಾ. ನಿಮಗೆ ಇನ್ನೊಂದೇನೋ ಅದು ಅಗತ್ಯ ಇಲ್ಲ. ಇನ್ನಷ್ಟು ಒಳ್ಳೊಳ್ಳೇದು ಮಾಡಿ. ನಮ್ಮ PRO ಚಂದ್ರಶೇಖರ್ ಸರ್ ಅಭಿನಂದನೆಗಳು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ನನ್ನ ಗೆಳೆಯ ವೆಂಕಟ್ ಆ್ಯಂಡ್ ಬಿರಾದರ್ ಸರ್ ಬಂದಿದ್ದಾರೆ. ಅವರ ಅತ್ಯಂತ ಆಪ್ತ ಸ್ನೇಹಿತರಿಗೆ ಅವರು ಬಹಳ ಭಾವುಕರಾಗಿದ್ದರು. ಒಳ್ಳೇದಾಗಲಿ ಸರ್. ವೆಂಕಟ್ ಇದನ್ನು ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ರೆ ನಿಮ್ಗೆ ಶುಭಾಶಯಗಳು. ಇದೆಲ್ಲ ಹೊರತಾಗಿ ಒಂದು ಮಾತು ನಾನು ಲಾಸ್ಟ್ ಹೇಳ್ತೀನಿ. ಅಭಿನಂದನ್ ನಿಮ್ಗೆ ಅಭಿನಂದಿಸ್ತಾ ಇದ್ರೆ ಆಗೋದೇ ಇಲ್ಲ. ಸೊ ಅಭಿನಂದನ್ಗೆ ಇದ್ರೆ ಹೆಂಗೆ ಸಿನಿಮಾ ಹೆಸರು ನಿಮಗೆ ಅಭಿನಂದಿಸಲೇಬೇಕು ಅಂತಲೇ ನೀವು ಹಂಗೆ ಪ್ಲಾನ್ ಮಾಡ್ಕೊಂಡು ಹೆಸರು ಇಟ್ಕೊಂಡಂಗೈತೆ. ನಿಮಗೂ ಒಳ್ಳೇದಾಗಲಿ. ಆ್ಯಂಡ್ ಕೆಂಪೇಗೌಡರಿಗೆ ನಾನು ಒಂದು ಮಾತು ಹೇಳ್ತೀನಿ. ನೀವು ಇತ್ತೀಚೆಗೆ ಸೋಷಿಯಲ್ ಮೀಡಿಯಲ್ಲಿ ಮೊನ್ನೆ ನೋಡ್ತೀರಿ, ಯಾರು ಹೆಂಗೆಂಗೋ ಆಡ್ಬಿಟ್ಟವ್ರಲ್ಲ ವೈರಲ್ ಆಗೋಗ್ತಾರೆ. ಪ್ರಾಮಾಣಿಕವಾಗಿ ಕಷ್ಟಪಟ್ಟು 18-19 ವರ್ಷ ಶಾರದೆ ಸೇವೆ ಮಾಡ್ತಾ ಇದ್ದಾರೆ. ಹೋಗಿ ಒಂದು 15 ರೂಪಾಯಿ ಆಗ ಸಾಫ್ಟ್ ಕಾಪೀಸ್ ಫೋಟೋಸ್ ಎತ್ಕೊಂಡು ಯಾವುದೇ ಸೀರಿಯಲ್ ನಡೀತಾರೆ, ಸರ್ ನಂಗೊಂದು ಚಾನ್ಸ್ ಅಂತ ಕೇಳ್ಕೊಂಡು ಹೋಗ್ತಿದ್ದು ಕೂಡ ನಾನು ಕಣ್ಣೆದುರು ನೋಡಿದ್ದೀನಿ. ನಾನು ಸಿಲ್ಲಿಲಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡೋಕ್ಕಿಂತ ಇದ್ದಂತಹ ಕಾಲದಲ್ಲೂ ಕೂಡ ನಾನು ಮನೆ ಬಿಟ್ಟು ಬಂದು ಬಿಡಿ. ಈಗೆಲ್ಲ ಏನು ಅಂತ ಹೇಳಿದ್ರೆ ಅದೆಲ್ಲ ನಮ್ಮನ್ನು ನಾವು ಸೆಲ್ಫ್ ಮಾರ್ಕೆಟಿಂಗ್ ಮಾಡ್ಕೋಬೇಕಂತ ಅಷ್ಟು ಇದಿದೆ. ಆ ಥರ ಅದ್ರ ಅಗತ್ಯ ಇಲ್ಲ. ಆ ಕಾಲದಿಂದ ಪ್ರತಿ ಸೀರಿಯಲ್ 2-3 ದಿನಕ್ಕಾದ್ರು ಬರೀ ಒಂದು ಸಣ್ಣ ಪಾತ್ರಕ್ಕೆ ಎಷ್ಟೋ ಸಲ ಮಾಡಿದ್ದು ಟೆಲಿಕಾಸ್ಟ್ ಆಗದೆ ಇದ್ದು ಇದೆ. ಅಷ್ಟೆಲ್ಲ ನೋವುಗಳನ್ನ ನೋಡಿ, ಅದೆಲ್ಲ ಅನುಭವಗಳನ್ನ ಅದೆಲ್ಲವೂ ಕ್ರೋಢೀಕರಿಸಿ ಮಾಡಿದಾಗ ಗೆಳೆಯರಾದ ಅಣ್ಣ ನಿರ್ಮಾಪಕರು ಇನ್ವೆಸ್ಟ್ ಮಾಡಿದ್ದಾರೆ. ನಾವು ಒಂದೇನು ಅಂತ ಹೇಳಿದ್ರೆ, ಮೊದಲು ಉಳಿಸ್ಕೋಬೇಕಾದ ಈಗ ಈ ಜನ್ರೇಷನ್ಲಿ ನಿರ್ಮಾಪಕರನ್ನ ಉಳಿಸ್ಕೋಬೇಕು. ಆ ನಿರ್ಮಾಪಕರಿಗೆ ಮೊದಲನೇದಾಗಿ ಅಭಿನಂದನೆಗಳು. ನಿಮ್ಗೆ ಅಭಿನಂದನೆ ಅಲ್ಲ, ನಿರ್ಮಾಪಕರಿಗೆ ಅಭಿನಂದನೆಗಳು. ಆಮೇಲೆ ನಿಮ್ಮ ತಪ್ಪು ಬರ್ತೀನಿ. ಡೈರೆಕ್ಟರ್ ಬಗ್ಗೆ ಸರ್